ಇದು ಕಿಟಕಿ ಬಂದು 12 ಅಡಿ ಕಿಟಕಿ ಇರೋದು. ಸೊ ಈ 12 ಅಡಿ ಕಿಟಕಿಲಿ ಡೋರೇ ಇರಲಿಲ್ಲ. ಮನೆಯಲ್ಲಿ ಸ್ವಿಚ್ ಬೋರ್ಡ್ಸ್ ಇಲ್ಲ, ಇನ್ನೂ ವಯರಿಂಗ್ ಆಗಿರಲಿಲ್ಲ, ಮನೆಯಲ್ಲಿ ರೈಲಿಂಗ್ಸ್ ಇರಲಿಲ್ಲ. ಕೇಬಲ್ ಬಾಯ್ಸ್ ನಿಜವಾಗ್ಲೂ ಆ ಪ್ರೊಡ್ಯೂಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೇವೆ. ಟ್ರಿಪ್ ಹೋಗಿ ಬರೋದ್ರೊಳಗೆ ನಮ್ಮ ಮನೆ ಫುಲ್ ರಾಬ್ರಿ ಆಗೋದು. ನಾನು ಕಾಫಿ ತುಂಬ ಇಷ್ಟಪಡೋಳು. ಅವತ್ತಿನ ಲೆಕ್ಕಾಚಾರ ನೋಡೋದಾದರೆ ಒಂದು ಹಾಲು ತೊಗೊಳಕ್ಕೂ ನಾವು ವಿ ಸಫರ್ಡ್ ಅಂತಲೇ ಹೇಳ್ಬೋದು. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಯಶಸ್ವಿನಿ ಮಾಸ್ಟರ್ ಆನಂದ್. ವೆಲ್ಕಮ್ ಟು ಕನೆಕ್ಟ್ ಕನ್ನಡ ಯೂಟ್ಯೂಬ್ ಚಾನಲ್. ಏನಪ್ಪ ಕನೆಕ್ಟ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇದ್ದಾರೆ, ಸ್ಟುಡಿಯೋಲ್ಲಿ ಇಲ್ದಿರಾ ರೋಡಲ್ಲಿ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾನಿವತ್ತು ಬಂದಿದ್ದೀನಿ ಒಬ್ಬ ಸೆಲೆಬ್ರಿಟಿ ಮನೆಯ ಹೋಮ್ ಟೂರ್ ಮಾಡೋಕ್ಕೆ. ಏನಿದು ಹೊಸ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು, ನನ್ನ ಈ ಹೊಸ ಪ್ರಯತ್ನಕ್ಕೆ ನಿಮ್ಮ ಎಲ್ಲರ ಆಶೀರ್ವಾದ ಬೇಕೇ ಬೇಕು. ಸೊ ಇವ್ರು ಯಾರಪ್ಪ ಅಂದರೆ, ಇವರು ಒಬ್ಬ ಫೇಮಸ್ ಸೆಲೆಬ್ರಿಟಿ ಅಂತಲೇ ಹೇಳ್ಬೋದು. ಯಾಕಂದರೆ ಇವರು ನಿಮಗೆ ತುಂಬ ಪರಿಚಯ ಇರುವಂಥ ಸೆಲೆಬ್ರಿಟಿ. ಆದರೆ ಇವರು ನನ್ನ ಚಿಕ್ಕ ವಯಸ್ಸಿಂದ ನನ್ನ ಜೊತೆನೇ ಇದ್ದಾರೆ. ಯಾರು ಈ ಸೆಲೆಬ್ರಿಟಿ, ಅವ್ರ ಮನೆಯ ಹೋಮ್ ಟೂರ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಹಾಗಾದರೆ ಹಾಯ್. ಏನಪ್ಪ ಫುಲ್ ಕನ್ಫ್ಯೂಷನ್ ಆಗ್ತಾ ಇದೆಯಾ? ನಾನು ಹೇಳಿದ ಸೆಲೆಬ್ರಿಟಿ ಯಾರು ಅಂದರೆ ಅದು ಮಾಸ್ಟರ್ ಆನಂದ್ ಅವರು. ಮಾಸ್ಟರ್ ಆನಂದ್ ಅವ್ರ ಮನೆ ಹೋಮ್ ಟೂರ್ ಮಾಡೋಕ್ಕೆ ಅಂತ ಬಂದಿದ್ದೀವಿ. ಸೊ ಈಗ ಮಾಸ್ಟರ್ ಆನಂದ್ ಅವ್ರ ಮನೆ ಹೋಮ್ ಟೂರ್ ಮಾಡೋಣ ಅಥವಾ ಯಶಸ್ವಿನಿ ಅವ್ರ ಮನೆ ಹೋಮ್ ಟೂರ್ ಮಾಡೋಣ? ಒಂದು ಕೆಲಸ ಮಾಡೋಣ, ಯಶಸ್ವಿನಿ ಮಾಸ್ಟರ್ ಆನಂದ್ ಅವ್ರ ಮನೆ ಹೋಮ್ ಟೂರ್ ಮಾಡೋಣ. ಸೊ ವೆಲ್ಕಮ್ ಟು ಕನೆಕ್ಟ್ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲನೇ ಹೋಮ್ ಟೂರ್. ಇದು ನಮ್ಮನೆ ವಿಠಲ. ಸೊ ಕೃಷ್ಣ ವಿಠಲ ಎಲ್ಲ ಅವನೇ. ಇದಕ್ಕೆ ಒಂದು ಅದ್ಭುತವಾದಂಥ ಇತಿಹಾಸ ಇದೆ. ಯಾಕೆಂದರೆ ಇದು ನಾವು ಆರ್ಡ್ರ್ ಕೊಟ್ಟು 1 ವರ್ಷ ಆದಮೇಲೆ ಇದು ನಮ್ಮ ಮನೆಗೆ ಬರುತ್ತೆ. ಅದು ನಾವೆಲ್ಲ ಮರ್ತೋಗ್ಬಿಟ್ಟಿರ್ತೀವಿ, ವಿಠಲಂಗೆ ಆರ್ಡ್ರ್ ಕೊಟ್ಟಿರೋದೇ ಮರ್ತೋಗಿರ್ತೀವಿ. ಒಂದು ದಿನ ಕಾಲ್ ಬರುತ್ತೆ, ಸರ್ ಇವತ್ತು ನಿಮ್ಮ ಮನೆಗೆ ವಿಠಲನ ನಾವು ಡೆಲಿವರಿ ಮಾಡ್ತಿದ್ದೀವಿ ಅಂತ. ಅವತ್ತು ಶ್ರೀರಾಮನವಮಿ. ಸೊ ನಾನು ಯಾವಾಗಲೂ ಹೇಳ್ತೀನಿ, ಕೃಷ್ಣ ನಮ್ಮ ಮನೆಗೆ ರಾಮನವಮಿ ದಿನ ಬಂದ ಅಂತ. ಅದೇ ಥರ ಇನ್ನೊಂದು ಹಿಸ್ಟ್ರಿ ಇದೆ. ನಮ್ಮ ಮನೆಗೆ ಆನಂದ್ ನನಗೆ ರಾಮ ಅಂದರೆ ಭಯಂಕರ ಇಷ್ಟ. ಸೊ ಒಂದು ಬಾಲರಾಮ ವಿಗ್ರಹನ ನನಗೆ ಗಿಫ್ಟ್ ಮಾಡಿದ್ರು. ಅದು ನನಗೆ ಕೃಷ್ಣ ಜನ್ಮಾಷ್ಟಮಿ ದಿನ ಬಂತು. ಆರ್ಡ್ರ್ ಕೊಟ್ಟು ಅವ್ರು ಬಂದಿದ್ದು ಜನ್ಮಾಷ್ಟಮಿ ದಿನ. ಸೊ ನಮ್ಮ ಮನೆಗೆ ನಾನು ಯಾವಾಗಲೂ ಹೇಳ್ತೀನಿ, ರಾಮ ಕೃಷ್ಣನ ಜನ್ಮಾಷ್ಟಮಿ ದಿನ ಬಂದ, ಕೃಷ್ಣ ರಾಮನವಮಿ ದಿನ ಬಂದ ಅಂತ. ಸೊ ಇದು ನಮ್ಮ ಮನೆಗೆ ಬಂದ ಮೇಲಿಂದ ನಮ್ಮ ಲೈಫ್ ತುಂಬಾ ಚೇಂಜಸ್ ಆಯಿತು ಅಂತಲೇ ಹೇಳ್ಬೋದು. ನಾವು ಏನೇ ಸ್ಟಾರ್ಟ್ ಮಾಡಬೇಕಂದ್ರೂ ವಿಠಲನಿಂದನೇ ಸ್ಟಾರ್ಟ್ ಮಾಡೋದು. ಆನಂದ್ಗೆ ಪಂಡ್ರಾಪುರ ವಿಠಲ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಪಂಡ್ರಾಪುರದಲ್ಲಿರೋ ವಿಠಲನ ಥರನೇ ವಿಠಲ ಬೇಕು ಅಂತ ಆರ್ಡ್ರ್ ಕೊಡಿಸಿ ಮಾಡಿಸಿದಂಥ ವಿಠಲ ಇದು ಶಿವಾನಿ ವುಡ್ಡಲ್ಲಿ ಮಾಡಿರೋದು. ಒಂದೇ ವುಡ್ಡಲ್ಲಿ ಕೆತ್ತನೆ ಮಾಡಿರೋಂಥ ವಿಗ್ರಹ ಇದು. ಮನೆಗೆ ಬಂದವರೆಲ್ಲ ಕೇಳ್ತಾರೆ, ಇದು ನಿಮಗೆ ತುಂಬ ಎನರ್ಜಿ ಕೊಡುತ್ತೆ ಅಂತ. ಹೌದು, ಇದು ಬಂದಮೇಲೆ ನಿಜವಾಗ್ಲೂ ನಮ್ಮ ಎಲ್ಲರ ಲೈಫ್ ಸ್ಟೈಲು ತುಂಬ ಚೇಂಜ್ ಆಯಿತು. ಎಲ್ಲರೂ ಜಾಸ್ತಿ ದೇವರು ಭಕ್ತಿ ಬಗ್ಗೆ ಒಲವು ಬಂದಿದ್ದೇ ವಿಠಲ ನಮ್ಮ ಮನೆಗೆ ಬಂದಮೇಲೆ ಅಂತಲೇ ಹೇಳ್ತೀನಿ. ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ ಗಾದೆನೇ ಇದೆ. ಹಾಗೇನೆ ನಾವು ಮದುವೆ ಆದಮೇಲೆ ಸರಿ ಒಂದು ಮನೆ ಕಟ್ಟೇ ಬಿಡೋಣ ಅಂತ ಡಿಸೈಡ್ ಮಾಡಿಕೊಂಡು ಮನೆ ಕಟ್ಟಕ್ಕೆ ಪ್ಲ್ಯಾನ್ ಮಾಡಿದ್ವಿ. ಸರಿ, ಎಲ್ಲರೂ ಮನೆ ಕಟ್ಟಿದ ಮೇಲೆ ಮನೆ ಒಳಗೆ ಬರ್ತಾರೆ, ಆದರೆ ನಾವು ಮನೆ ಒಳಗೆ ಇದ್ಕೊಂಡೇ ಮನೆ ಕಟ್ಟಿದ್ವಿ. ಹೆಂಗಪ್ಪ ಮನೆ ಒಳಗೆ ಇದ್ಕೊಂಡೇ ಮನೆ ಕಟ್ಟಿದ್ವಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಯಪ್ಪ, ಅದಂತೂ ದೊಡ್ಡ ಸ್ಟೋರಿ. ಅದನ್ನು ನಿಮ್ಮ ಮುಂದೆ ಹೇಳೋಕ್ಕೆ ಬಂದಿರೋದು ನಾನು ಇವತ್ತು. ಏನಪ್ಪ ಹೆಂಗೆ ಮನೆ ಒಳಗೆ ಇದ್ಕೊಂಡೇ ಮನೆ ಕಟ್ಟಿದ್ರು, ಏನೇನೆಲ್ಲ ಆಯಿತು ಅಂದರೆ, ನಾವು ಇಲ್ಲಿ ಬಂದ್ವಲ್ಲ, ಮನೆ ಕಟ್ಟಕ್ಕೆ ಅಂತಲೇ ಸ್ಟಾರ್ಟ್ ಮಾಡಿದ್ವಿ, ಮನೆ ಕಟ್ಟಿದ್ವಿ ಕೂಡ. ಆದರೆ ಮನೇನ ಹೆಂಗೆ ಕಟ್ಟಿದ್ವಿ ಅಂದರೆ, ಬರೀ ಒಂದು ಸ್ಟ್ರಕ್ಚರ್ ಮಾಡಿ ಪ್ಲಾಸ್ಟ್ರಿಂಗ್ ಆಯ್ತು ಅಷ್ಟೇ. ಅಷ್ಟಾಗಿದ್ದ ತಕ್ಷಣ ಮನೆ ಒಳಗೆ ಬಂದ್ಬಿಟ್ವಿ ನಾವು ಗೃಹ ಪ್ರವೇಶ ಮಾಡಿಕೊಂಡು. ಇಲ್ಲಿ ನೋಡಿ 12 ಅಡಿ ಕಿಟಕಿ ಇದೆ, ಎಷ್ಟು ಚೆನ್ನಾಗಿದೆ ಅಲ್ಲ. ಬಂದವರೆಲ್ಲ ಇವತ್ತು ಕೇಳ್ತಾರೆ, ಅಯ್ಯೋ ಎಷ್ಟು ದೊಡ್ಡ ಕಿಟಕಿ, ಎಷ್ಟು ಚೆನ್ನಾಗಿ ಗಾಳಿ ಬೆಳಕು ಎಲ್ಲ ಬರುತ್ತೆ ಅಂತ. ಇದೇ ಗಾಳಿ ಬೆಳಕಲ್ಲಿ ನಾವು ಹೆಂಗಿದ್ವಿ, 12 ಅಡಿ ಕಿಟಕಿಲಿ ಡೋರೇ ಇಲ್ಲ, ಕಿಟಕಿಗೆ ಡೋರೇ ಇಲ್ಲ. ಆ ಡೋರ್ ಇಲ್ದಿರ ಗಾಳಿ ಬರ್ರಂತ ಬರೋದು, ಬೆಳಕು ಬರ್ರಂತ ಬರೋದು, ಮಳೆ ಬಂದರೆ ಫುಲ್ ಹಾಲು ಮಳೆ ನೀರು ತುಂಬಿರೋದು. ಯಾಕೆಂದರೆ ಅಷ್ಟು ಎರ್ಚಲು ಬೀಳೋದು, ಫುಲ್ ಹಾಲೆಲ್ಲ ನೀರಾಗಿರೋದು. ನಮಗೆ ಪ್ರತಿ ಸಲ ಮಳೆ ಬಂದಾಗೂ ಕ್ಲೀನ್ ಮಾಡಿ ಆಚೆ ಎತ್ತಕ್ಕೋದು ಒಂದೊಂದು ಕೆಲಸ ಆಗಿರ್ತಾಯಿತ್ತು ಯಾವಾಗ್ಲೂ. ಏನಪ್ಪ ಮನೆ ಕಟ್ಟಿದ್ರು ಅಂತಾರೆ, ಮನೆ ಒಳಗಿದ್ದೇ ಮನೆ ಕಟ್ಟಿದ್ರು ಅಂತಾರೆ, ಕಿಟಕಿ ಇಲ್ಲ ಅಂತಾರೆ, ಏನು ಇವ್ರ ಹತ್ರ ದುಡ್ಡಿರ್ಲಿಲ್ವಾ ಅಂತ. ಹೌದು,
ಅವತ್ತಿನ ಡೇಟ್ಗೆ ನಮ್ಮ ಹತ್ರ ನಿಜವಾಗ್ಲೂ ದುಡ್ಡಿರಲಿಲ್ಲ. ಯಾವ ಥರ ನಾವು ಅದನ್ನು ದಾಟಿ ಬಂದ್ವಿ ಅಂದರೆ ಅದೊಂದು ನಿಜವಾಗ್ಲೂ ಹೇಳೋಕ್ಕೊಂಥರ ಇವತ್ತು ಅದೊಂದು ಮೆಮೊರಿ ಆಗಿ ಉಳ್ಕೊಂಡಿದೆ. ಬಟ್ ಅವತ್ತು ನಾವು ಎಷ್ಟು ಕಷ್ಟಪಟ್ವಿ ಅನ್ನೋದೇ ನನಗೆ ಇವಾಗಲೂ ನೆನೆಸ್ಕೊಂಡ್ರೆ ಮೈ ಒಂಥರ ಜುಮ್ ಅನ್ನತ್ತೆ. ಸರಿ, ಬರೋದೇನೋ ಬಂದುಬಿಟ್ವಿ. ಅವತ್ತು ಆನಂದ್ ಪಡವಾರಳ್ಳಿ ಪಡ್ಡೆಗಳು ಸೀರಿಯಲ್ ಶೂಟ್ ಮಾಡ್ತಿದ್ರು. ಮುಗೀತು, ಸೀರಿಯಲ್ಲು ಮುಗ್ದೋಯ್ತು, ಮನೆ ಕನ್ಸ್ಟ್ರಕ್ಷನ್ನು ನಿಂತೋಯ್ತು. ಏನು ಮಾಡೋದು ಮುಂದಕ್ಕೆ ನಮಗೆ ಗೊತ್ತಿಲ್ಲ, ಏನು ಮಾಡೋದು ಅಂತ ಗೊತ್ತಿಲ್ಲ. ಮನೆಗೆ ನಾವು ಬಾಡಿಗೆ ಕಟ್ಟೋಕ್ಕೆ, ಬಾಡಿಗೆ ಮನೇಲಿ ಇರೋಣ ಅಂದರೆ ಬಾಡಿಗೆ ಕಟ್ಟೋಕ್ಕೂ ನಮ್ಮ ಹತ್ರ ಅವತ್ತಿನ ಡೇಟಿಗೆ ದುಡ್ಡಿರಲಿಲ್ಲ. ಸೊ ಹೆಂಗಿದ್ರೂ ಮನೆ ಇದೆಯಲ್ಲ, ಸೊ ಇದೇ ಮನೇಲಿ ಇದ್ಕೊಂಡೆ ನಾವು ಹೆಂಗಾಗುತ್ತೋ ಹಂಗೆ ಜೀವನ ಮಾಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡು ನಾವು ಬಂದುಬಿಟ್ವಿ. ನಾನು ಆವಾಗ ನನ್ನ ಮಗ 10 months ಆಗಿತ್ತು ನಾನು ಇಲ್ಲಿ ಬರೋದ್ರೊಳಗಡೆ. 1 year ಆಗಿತ್ತು ಅಂದ್ಕೊಳ್ಳಿ ನನ್ನ ಮಗನಿಗೆ. ಸೊ ಬಂದುಬಿಟ್ವಿ. ಅದಾದಮೇಲಿಂದ ನಮ್ಮ ಮನೆಯಲ್ಲಿ ಮೇನ್ ಡೋರ್ ನೀವೇನು ನೋಡ್ತಾ ಇದ್ದೀರಾ, ಸೆಕ್ಯೂರಿಟಿಗೆ ಮೇನ್ ಡೋರ್ ಅಷ್ಟೇ ಇದ್ದಿದ್ದು ರೀ. ಮನೆ ಗೇಟಲ್ಲಿಗಂತೂ ಗೇಟೂ ಇಲ್ಲ, ಮೇನ್ ಡೋರ್ ಅಷ್ಟೇ ಇದ್ದಿದ್ದು. ಅದಾದಮೇಲೆ ಸರಿ, ಮನೆಯಲ್ಲಿ 3 ಬಾತ್ರೂಮ್ ಇದೆ, ಆದರೆ ಒಂದೇ ಬಾತ್ರೂಮ್ ಫಿನಿಶ್ ಆಗಿತ್ತು. ಆ ಬಾತ್ರೂಮಿಗೆ ಮಾತ್ರ ಡೋರ್ ಇತ್ತು. ಇನ್ನೆರಡು ಬಾತ್ರೂಮು ಬರೀ ಮಣ್ಣಲ್ಲೇ ಇತ್ತು. ಅದು ಫಿನಿಶು ಆಗಿರಲಿಲ್ಲ. ಮನೆಗೆ ಒಂದು ಏನಂತಾರೆ ಕೊಳಾಯಿ ಗಿಳ ಏನೂ ಇರಲಿಲ್ಲ. ಏನೂ ಇಲ್ದಿರಾನೇ ನಾವು ಮನೆ ಒಳಗೆ ಎಂಟ್ರಿ ಕೊಟ್ಟಿದ್ದು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂತೂ ಏನೇನೂ ಇಲ್ಲ, ಜಸ್ಟ್ ಒಂದು ನಲ್ಲಿ ಹಾಕ್ಬಿಟ್ಟು ಬಿಟ್ಟಿದ್ರು ಅಷ್ಟೇ. ಮನೆಯಲ್ಲಿ ಸ್ವಿಚ್ ಬೋರ್ಡ್ಸ್ ಇಲ್ಲ, ಇನ್ನೂ ವಯರಿಂಗ್ ಆಗಿರಲಿಲ್ಲ, ಬರೀ ಟೆಂಪರವರಿ ಪವರ್ ಕನೆಕ್ಷನಲ್ಲಿದ್ವಿ. ಒಂಥರ ಮನೆಯಲ್ಲಿ ರೈಲಿಂಗ್ಸ್ ಇರಲಿಲ್ಲ. ಬೇಸಿಕಲಿ ನನ್ನ ಮಗ ಚಿಕ್ಕವನು, ಇನ್ನು ಅವಾಗ ಜಸ್ಟ್ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದ. ಮೆಟ್ಲತ್ಕೊಂಡು ಹೋಗೋಕ್ಕೆ ರೈಲಿಂಗ್ಸು ಇರಲಿಲ್ಲ. ಸೊ ಮನೇಲಿ ಒಂಥರ ಹೆಂಗೆ ಅಂದರೆ ಭಯ ಆಗ್ತಾಯಿತ್ತು ನಮಗೆ. ಅಯ್ಯೋ ಏನಪ್ಪ ಮಗು ಮೇಲೋದ್ರೆ ಇಲ್ಲಿ ನಾವು ಆ್ಯಕ್ಚುಲಿ ಇದು ಇಷ್ಟು ಓಪನ್ ಸ್ಪೇಸ್ ಬಿಟ್ಟಿರೋದೆ ಮೇಲಿಂದ ವ್ಯೂ ಕಾಣಿಸ್ಲಿ ಈ ಹಾಲು ಅಂತ ಈ ಓಪನ್ ಸ್ಪೇಸ್ ಬಿಟ್ಟಿದ್ದು. ನಮಗಾದರೆ ಇಲ್ಲಿ ರೈಲಿಂಗ್ಸ್ ಇಲ್ಲದೆ ಇದ್ದಿದ್ದರಿಂದ ನನಗೆ ಭಯ ಆಗ್ತಾಯಿತ್ತು. ಅವ್ನು ಮೇಲೆ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತಿದ್ದ. ಅವಾಗ ನಡೆಯೋಕ್ಕೆ ಸ್ಟಾರ್ಟ್ ಮಾಡೋದ್ರಿಂದ ಗುಡುಗುಡು ಅಂತ ಓಡಾಡ್ತಾ ಇದ್ದ. ಅವಾಗ ತುಂಬ ಭಯ ಇತ್ತು, ಎಲ್ಲಿ ಬಿದ್ದೋಗ್ತಾನೋ ಅಂತ. ಅವನ್ನ ನೋಡೋದೇ ಅವ್ನ ಹಿಂದೆ ಇರೋದೇ ದೊಡ್ಡ ಕೆಲಸ ಆಗಿತ್ತು ನನಗೆ. ಆವಾಗ ನಮ್ಮ ಅಪ್ಪ ಅಮ್ಮ ನೋಡಿದ್ರು, ಓಕೆ ಇದು ಯಾಕೋ ಇವಾಗೇ ಸಾಲ್ವ್ ಆಗೋಂಥ ವಿಷಯ ಅಲ್ಲ ಅಂತ ಗೊತ್ತಾಗಿ ಒಂದಿನ ಬಂದು ನೋಡಮ್ಮ ನಿಮ್ಮ ಮಗುವಿಗೆ ಹಾಲು ಬಿಡಿಸಿದ್ಯಾ, ನಾನು ಒಂದು ಕೆಲಸ ಮಾಡ್ತೀನಿ, ನಾವು ಕರ್ಕೊಂಡೋಗಿರ್ತೀವಿ, ನೀವೆಲ್ಲ ಸೆಟ್ಲಾದ್ಮೇಲೆ ಬಂದು ಕರ್ಕೊಂಡೋಗಿ ಅಂದ್ಬಿಟ್ಟು ಸೀದಾ ನನ್ನ ಮಗನ್ನ ಕರ್ಕೊಂಡು ಹೊಟ್ಟೆ ಹೋದರು. ಅವತ್ತಿನ ದಿನ ನಮ್ಮ ಮನೇಲಿ ಇದ್ದಿದ್ದು ನಾನು, ನನ್ನ ಗಂಡ, ವೆಂಕಟ್ ನಮ್ಮ ರೈಟರು, ಆನಂದ್ ಕ್ಲೋಸ್ ಫ್ರೆಂಡು, ನಮ್ಮ ಸಂತು ನಮ್ಮ ಮನೇಲಿ ಯಾವಾಗಲೂ ಅವನ ಜೊತೆಲಿ ನಮ್ಮ ಮನೆ ಮಗನ ಥರ ಇರ್ತಾನೆ, ಇವಾಗಲೂ ಜೊತೆಲೇ ಇದ್ದಾನೆ ನಮ್ಮ ಸಂತು, ಮತ್ತು ನವೀನ ಅಂತ ಒಂದು ಹುಡುಗ ಇದ್ದ. ಸೊ ನಾವು ಈ 5 ಜನ, ನಾವು 5 ಜನನೇ ನಮ್ಮ ಮನೆಯಲ್ಲಿ ಇದ್ದಿದ್ದು. ನನ್ನ ಮಗನ ನಮ್ಮ ಅಪ್ಪ ಅಮ್ಮ ಊರಿಗೆ ಕರ್ಕೊಂಡು ಹೊಟ್ಟೋದ್ರು. ಟಿ ವಿ ಇರಲಿಲ್ಲ ನಮ್ಮ ಮನೆಯಲ್ಲಿ. ಮಾಮೂಲಿ ಈ ಫ್ಲ್ಯಾಟ್ರನ್ ಟಿ ವಿ ಬರುತ್ತಲ್ಲ, ಅದು ಡೂಮ್ ಇರೋದು, ಆ ಥರ ಟಿ ವಿನೇ ಇತ್ತು. ಅದನ್ನ ಇಲ್ಲೇ ಪ್ಲೇಸ್ ಮಾಡಿದ್ವಿ. ಸರಿ, ಒಂದಿನ ಕುತ್ಕೊಂಡು ಪೇಪರ್ ಓದ್ತಾ ಇದ್ದೆ ನಾನು. ಆವಾಗ ಪೇಪರಲ್ಲಿ ಒಂದು ಆ್ಯಡ್ ಬಂದಿತ್ತು. ಯಾರು 10 ಬುಕ್ಕಿಂಗ್ಸ್ ಫಸ್ಟ್ ಮಾಡ್ತಾರೋ ಅವ್ರಿಗೆ LED ಟಿ ವಿ 32,000ದು 18,000ಗೇನೋ ಅಂತ ಆಫರ್ ಇಟ್ಟಿದ್ರು. ಇಮ್ಮಿಡಿಯೇಟ್ ನಾನು ಕಾಲ್ ಮಾಡಿ ಬುಕ್ ಮಾಡಿಬಿಟ್ಟೆ. ನಮ್ಮ ಹತ್ರ ನಿಜವಾಗ್ಲೂ ದುಡ್ಡಿಲ್ಲ ಅವತ್ತಿನ ಡೇಟ್ಗೆ, ಆದರೆ ಬುಕ್ ಮಾಡಿಬಿಟ್ಟೆ. ಯಾಕಂದರೆ ಆಸೆ, ಮನುಷ್ಯನ ಆಸೆ ಹೇಗಿರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಬಟ್ ಬುಕ್ ಮಾಡಿಬಿಟ್ಟೆ. ಬಟ್ ಆನಂದ್ ಅವತ್ತಿನ ಡೇಟ್ಗೆ ಹೋಗ್ಲಿ ಬಿಡು, ಏನೋ ಒಂದು ಅರೇಂಜ್ ಮಾಡೋಣ ಅಂತ ನಾವು ಅದನ್ನು ಪ್ರೀ ಬುಕ್ಕಿಂಗ್ ಮಾಡಿ ಇಟ್ಟು 2 months, ನಮ್ಗೆ ಅದು 2 months ಆಯ್ತು ಬರೋಕ್ಕೆ, ಟಿ ವಿ ಬರೋಕ್ಕೆ. ಬಟ್ ಅಷ್ಟರೊಳಗೆ ಏನಾಯಿತು, ಈ ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗಲ್ಲಿದ್ದಾಗ ಹೇಗೆ ನಾವು ಇದನ್ನು ಫಿನಿಷ್ ಮಾಡೋದು ಅಂತ ನಾವು ಒಬ್ಬ ಆಸ್ಟ್ರಾಲಜರ್ ಅಲ್ಲಿ ಇಲ್ಲಿ ಎಲ್ಲ ಹೋಗಿ ಕೇಳಿದಾಗ, ನೀವು ಮನೆ ಫಿನಿಷ್ ಮಾಡೋವರೆಗೂ ನಿಮಗೆ ಲೈಫಲ್ಲಿ ಏನೂ ಮೂವ್ ಆಗಲ್ಲ ಅಂತ ಹೇಳಿದ್ರು. ಸರಿ, ನಾವೊಂದು ಚೀಟಿ ಕಟ್ತಾಯಿದ್ವಿ, 75,000 rupees ಅದು ಪರ್ ಮಂತು. ಅದು ಸೀರಿಯಲ್ ನಡೆಯೋವಾಗ ಕಟ್ತಾಯಿದ್ವಿ ಅದನ್ನು. ಬಟ್ ಸೀರಿಯಲ್ ಸ್ಟಾಪ್ ಆದಮೇಲೆ ನಿಲ್ಲಿಸ್ಬಿಟ್ಟಿದ್ವಿ, ಒಂದು 3 months ಕಟ್ಟಿರಲಿಲ್ಲ. ಅದಾದಮೇಲೆ ಅವ್ರು ನಮಗೊಂದು ಒಳ್ಳೆ ಆಫರ್ ಕೊಟ್ಟರು. 8 months ನೀವು ಕಟ್ಟಿದ್ರೆ ನಿಮಗೆ 28 lakhs ಕೊಡ್ತೀವಿ ಅಂತ ಒಂದು ಆಫರ್ ಕೊಟ್ಟರು ನಮಗೆ. ಓಕೆ, ಇದೇನೋ ಚೆನ್ನಾಗಿದೆಯಲ್ಲ, ನಾವು ಆಲ್ರೆಡಿ 3 months ಕಟ್ಟಿದ್ವಿ, ಇನ್ನು 5 months ಕಟ್ಟಿದ್ರೆ ನಮ್ಗೆ 28 lakhs ಬರುತ್ತಲ್ಲ ಅಂತ ನಮ್ಮ ಹತ್ರ ಇದ್ದಿದ್ದು ಒಡವೆ ನಾವು ಆಲ್ರೆಡಿ ಒಂದಷ್ಟೆಲ್ಲ ಇದು ಮಾಡಿಬಿಟ್ಟಿದ್ವಿ. ನೋಡಿ ಎಂಥ ಬ್ಯಾಡ್ ಲಕ್ ಅಂತ ಹೇಳ್ತೀನಿ, ನಮ್ದು ಅವಾಗ ಎಂಥ ಖರಾಬ್ ಟೈಮ್ ಅಂತ. ನಾನೇನು ಮಾಡಿದ್ದೆ, ನನ್ನ ಮನೆಯಲ್ಲಿ ಅಮ್ಮನ ಮನೆಯಲ್ಲಿ ಮದುವೆಗೆ ಅಂತ ಕೊಟ್ಟಿದ್ದನ್ನೆಲ್ಲ ಇಲ್ಲೇನೂ ಇಲ್ವಲ್ಲ ಇಟ್ಕೊಳ್ಳೋಕ್ಕೆ ಅಂತ ಎಲ್ಲ ಅಮ್ಮನ ಮನೇಲಿ ಇಟ್ಟಿದ್ದೆ. ಅಮ್ಮನ ಮನೇಲಿ ಇಟ್ಬಿಟ್ಟು ಅಲ್ಲಿ ಸೇಫ್ ಲಾಕರಲ್ಲಿ ಇಟ್ಬಿಟ್ಟು ಬಂದಿದ್ದೆ ನಾನು. ನಮ್ಮ ಅಪ್ಪ ಅಮ್ಮ ಎಲ್ಲ ಅಪ್ಪ ಅಮ್ಮ ಫ್ಯಾಮಿಲಿ ಎಲ್ಲ ಶೃಂಗೇರಿಗೆ ಅಂತ ಟ್ರಿಪ್ ಹೋದರು. ಒಂದು 3 days ಟ್ರಿಪ್ ಹೋಗಿ ಬರೋದ್ರೊಳಗೆ ನಮ್ಮ ಮನೆ ಫುಲ್ ರಾಬ್ರಿ ಆಗೋಗಿತ್ತು, ಫುಲ್ ಕಳ್ತನ ಆಗೋಗಿತ್ತು ಊರಲ್ಲಿ.
ಅಲ್ಲಿ ಒಡವೆ ಪ್ಲೆಡ್ಜ್ ಮಾಡಿ ಇಲ್ಲಿ ಏನಾದರೂ ಮಾಡೋಣ ಅಂದರೆ ಅಲ್ಲಿ ಒಡವೆನೇ ಇಲ್ಲ, ಅಲ್ಲಿ ಒಡವೆ ಫುಲ್ ಹೊಟ್ಟೋಯ್ತು. ಏನು ಮಾಡೋದು, ವಾಟ್ಸ್ ನೆಕ್ಸ್ಟ್, ಏನು ಮಾಡೋದು ಅನ್ನೋದಕ್ಕೆ ಕ್ವಶನ್ ಮಾಡಿ, ಏನೋ ಒಳ್ಳೇದು ಮಾಡೋಣ ಅನ್ನೋಷ್ಟರೊಳಗೆ ಈ ಥರ ಆಗೋಯ್ತು. ಸರಿ, ಆಮೇಲೆ ನಮ್ಮ ಅಪ್ಪ ಅದನ್ನು ಅರ್ಥ ಮಾಡಿಕೊಂಡು ಈ ಹ್ಯಾಸ್ ಗಿವನ್ ಮೀ 3 lakhs ಅಮೌಂಟ್. ನನಗೆ ಅವಾಗ ಇಮಿಡಿಯೇಟ್ 3 lakhs ಕ್ಯಾಶ್ ತಂದು ಕೊಟ್ಟರು. ತೊಗೊಮ್ಮ, ಇದು ನೀನು ಯೂಸ್ ಮಾಡ್ಕೊ, ನೀನು ನಮ್ಮನೆಯಲ್ಲಿ ಇಟ್ಟಿದ್ದೆ, ಬಟ್ ನಾವೇನು ಮಾಡೋಣ, ನಮಗೂ ಗೊತ್ತಿರಲಿಲ್ಲ ಕಳ್ತನ ಆಗೋಯ್ತು ಅಂದ್ಬಿಟ್ಟು ಅವರು 3 lakhs ತೊಗೊಂಡು ಬಂದು ಕೊಟ್ಟರು. ಅದರಲ್ಲಿ ನಾವು ಚೀಟಿ ಕಟ್ಟಿದ್ವಿ. ಒಂದು 5 months ನಾವು 75 ಥರ ನಾವು ಚೀಟಿ ಕಟ್ಟಿ, ಮಿಕ್ಕಿದ್ದು ಏನಿದೆ ಅದನ್ನೆಲ್ಲ ಅರೇಂಜ್ ಮಾಡಿ ಚೀಟಿ ಕಟ್ಟಿ 5 months ಚೀಟಿ ಕಟ್ಟಿ ಆ 28 lakhs ತೊಗೊಳಕ್ಕೆ 2 months ಒದ್ದಾಡಿ ಆಮೇಲೆ ಆ 28 lakhs ನಮಗೆ ರಿಲೀಸ್ ಆಯಿತು. ರಿಲೀಸ್ ಆಗಿದ ತಕ್ಷಣ ಫಸ್ಟ್ ನಾವು ಮಾಡಿದ್ದು ಮನೆಗೆ ಗೇಟ್ ಹಾಕಿಸಿ ಮನೆ ಮುಂದೆ ಟೈಲ್ಸ್ ಹಾಕ್ಸಿದ್ವಿ. ಫಸ್ಟ್ ನಾವು ಮಾಡಿದ ಕೆಲಸ ಅದೇನೆ. ಯಾಕಂದರೆ ಸೇಫ್ಟಿ, ಹಾವಂದರೆ ಹಾವೇ ಬರ್ತಾಯಿತ್ತು. ಯಾಕಂದರೆ ಈ ಲೇಔಟಲ್ಲಿ ನಾವು ಕಟ್ಟಿದ್ದು 2ನೇ ಮನೆ, ಫುಲ್ಲು ಖಾಲಿ ಜಾಗ, ತುಂಬ ಹಾವುಗಳು ಓಡಾಡೋದು. ನಮಗೆ ಭಯ, ಆಚೆ ಹೋಗೋಕ್ಕೆ, ಆಚೆ ಶೂ ಬಿಡೋಕ್ಕೆ ಭಯ ಆಗೋದು. ಯಾಕೆಂದರೆ ಯಾವಾಗ ಬಂದು ಹಾವು ಸೇರ್ಕೊಳ್ಳುತ್ತೆ ಗೊತ್ತಿಲ್ಲ, ಯಾಕೆಂದರೆ ಅಷ್ಟು ಓಪನ್ ಆಗಿತ್ತು. ಫಸ್ಟ್ ಗೇಟ್ ಹಾಕ್ಸ್ಬಿಡೋಣ, ಟೈಲ್ಸ್ ಹಾಕ್ಸ್ಬಿಟ್ಟು, ಇಲ್ಲ ಅಂದರೆ ನಮಗೆ ಸೇಫ್ಟಿಗೆ ತುಂಬ ಪ್ರಾಬ್ಲಮ್ ಆಗತ್ತೆ ಅಂತ ಫಸ್ಟ್ ಗೇಟ್ ಹಾಕಿ ಆಚೆ ಟೈಲ್ಸ್ ಹಾಕ್ಸಿದ್ವಿ. ಸೊ ಅದಾದಮೇಲೆ ಕಿಟಕಿ ಎಲ್ಲ ನಾವು ಹಾಕಿಸಿ ಅದಕ್ಕೆಲ್ಲ ಅಡ್ವಾನ್ಸ್ ಕೊಟ್ವಿ. ಅಡ್ವಾನ್ಸ್ ಎಲ್ಲ ಕೊಟ್ಟು ನಾವು ಒಂದೊಂದೇ ಫಿನಿಷ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಆನಂದ್ಗೆ 1-2 ಸಿನಿಮಾ ಅದು ಆಫರ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ನಾನು ಇದನ್ನು ಒಳ್ಳೇದಕ್ಕೆ ನಾನು ಯುಟಿಲೈಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿನೇ ಏನು ಮಾಡಿದ್ವಿ, ಪ್ಯಾರ್ಗೆ ಆಗಿಬಿಟ್ಟೈತೆ ಬಂದಿದ್ದ ಸಿನಿಮಾಲ್ಲಿ ನಮ್ಮ ಮನೆ ದೇವ್ರ ಮನೆ ಡೋರ್ ಮಾಡಿಸಿದ್ದು ನಾವು ಇದನ್ನು ನಾವೇ ಆರ್ಡ್ರ್ ಕೊಟ್ಟು ಮಾಡಿಸಿದ್ದು. ಸೊ ಆ ದುಡ್ಡನ್ನ ನಾವು ದೇವ್ರ ಮನೆಗೆ ಹಾಕ್ಬೇಕಂತ ಹಾಕಿದೆ. ಯಾಕಂದರೆ ಫಸ್ಟ್ ಸಿನಿಮಾ ಬಂದಿದ್ದು ಆಫರ್ ಅವ್ರಿಗೆ. ಅದು ಕೇಬಲ್ ಬಾಯ್ಸ್ ಅಂತ, ನಿಜವಾಗ್ಲೂ ಆ ಪ್ರೊಡ್ಯೂಸರ್ಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಅವರು ಆನಂದ್ಗೆ ಒಂದು 50,000 80,000 ಏನೋ ಕೊಟ್ಟರು ಕ್ಯಾಶು. ಅದರಲ್ಲಿ ರೈಲಿಂಗ್ಸ್ ಆರ್ಡ್ರ್ ಕೊಟ್ಬಿಟ್ಟು ರೈಲಿಂಗ್ ಪರ್ಸನ್ನ ಕರೆದು ಇಮಿಡಿಯೇಟ್ ಅವನಿಗೆ ಅಡ್ವಾನ್ಸ್ ಪೇ ಮಾಡಿಬಿಟ್ಟು ನಮಗಿದು ಫಸ್ಟ್ ಮಾಡಿಕೊಟ್ಬಿಡಪ್ಪ ಅಂತ ಹೇಳಿಬಿಟ್ಟು ಮಾಡಿಸಿದ್ದು. ಸೊ ಇಲ್ಲೊಂದು ಗೇಟ್ ಕೂಡ ಹಾಕ್ಸಿದ್ದೀವಿ ನೋಡಿ. ಯಾಕಂದರೆ ನನ್ನ ಮಗನ್ನ ನಮ್ಮ ಅಪ್ಪ ಅಮ್ಮ ಕರ್ಕೊಂಡೋಗಿದ್ದ ರೀಸನ್ನೇ ಅವ್ನು ಮೇಲೆ ಹೊಟ್ಟೋಗ್ತಾನೆ, ರೈಲಿಂಗ್ಸ್ ಇಲ್ಲ ಅಂತ. ಅದು ಆನಂದ್ಗೆ ಎಷ್ಟು ತಲೆಯಲ್ಲಿ ಕೂತ್ಬಿಟ್ಟಿತ್ತು ಅಂದರೆ ಗೇಟ್ ಬೇಕೇ ಬೇಕು ಅಂತ ಹಾಕ್ಸಿದ್ರು. ಯಾಕೆಂದರೆ ನನ್ನ ಮಗ ಮತ್ತೂ ಹತ್ಕೊಂಡು ಹೋಗ್ಬಿಡ್ತಾನೆ, ಬೇಡ ಆ ಒಂದು ರೀಸನ್ ಇಟ್ಕೊಂಡು ನನ್ನ ಮಗ ನನ್ನಿಂದ ಅಟ್ಲೀಸ್ಟ್ ಒಂದು ಸ್ವಲ್ಪ ದಿನ ದೂರ ಇದ್ಬಿಡ್ತಾನಲ್ಲ ಅನ್ನೋ ಬೈಕೆ ಈ ಗೇಟ್ ಹಾಕ್ಸಿದ್ರು. ಇವತ್ತಿಗೂ ಬಂದವರೆಲ್ಲ ಕೇಳ್ತಾರೆ ಏನು ಗೇಟ್ ಇದೆ ಅಂತ. ಬಟ್ ಸ್ಟಿಲ್ ಆನಂದ್ ಅದನ್ನು ತೆಗ್ಸೋಕ್ಕೆ ರೆಡಿ ಇಲ್ಲ. ಯಾಕೆಂದರೆ ಅದು ಒಳ್ಳೆ ಟೈಮಲ್ಲಿ ನಾವು ಹಾಕ್ಸಿದ್ದು, ನಂಗೆ ಅದು ತೆಗ್ಸೋಕ್ಕೆ ಇಷ್ಟ ಬೇಡ, ಅದು ಹಂಗೆ ಇರಲಿ, ಅದು ಲೈಫ್ ಟೈಮ್ ಹಂಗೆ ಇರಲಿ. ನಾಳೆ ನನ್ನ ಮಗನಿಗೆ ಮಗು ಆದ್ರೂ ಅವ್ನು ಇದನ್ನು ನೋಡಿದಾಗ ಅವ್ನಿಗೆ ಫೀಲ್ ಆಗಬೇಕು ಅಂತಲೇ ಹೇಳ್ತಾರೆ ಆನಂದ್ ಯಾವಾಗ್ಲೂ. ಬಟ್ ಬುಲೆಟ್ ಬಸ್ಸಿಯ ಸಿನಿಮಾ ಮಾಡಿದಾಗ ನಾವು ಬಾತ್ರೂಮ್ ಫಿಟ್ಟಿಂಗ್ಸ್ನ ಮಾಡಿಸಿದ್ವಿ. ಒಂದಷ್ಟು ಫಿಟ್ಟಿಂಗ್ಸ್ಗಳೆಲ್ಲ ಅಲ್ಲಿ ಗಿಂಕ್ ಏನೂ ಇರಲಿಲ್ಲ, ಅದನ್ನೆಲ್ಲ ಹಾಕ್ಸೋಕ್ಕೆ ನಮಗೆ ಬುಲೆಟ್ ಬಸ್ಸಿಯ ಸಿನಿಮಾದು ರೆಮ್ಯುನರೇಷನ್ ಯೂಸ್ ಆಯಿತು. ಅದಾದಮೇಲೆ ಈಗ ಅಡುಗೆ ಮನೆಗೆ ಅಂತ ಬಂದರೆ ನಮ್ಮ ಮನೇಲಿ ಅಡುಗೆ ಮನೆಯಲ್ಲಿ ಪಾತ್ರೆಗಳು ನನ್ನ ಮದುವೆಲಿ ಏನು ಕೊಟ್ಟಿದ್ರು ಅಷ್ಟೇ ಬಿಟ್ಟರೆ ನಮ್ಮ ಹತ್ರ ಎಕ್ಸ್ಟ್ರಾ ಏನೂ ಇರಲಿಲ್ಲ. ಮನೇಲಿ ನಿಜವಾಗ್ಲೂ ಹೇಳ ಕುತ್ಕೊಳ್ಳೋಕೆ ಒಂದು ಚೇರೂ ಇರಲಿಲ್ಲ. ನಮ್ಮಪ್ಪ ಒಂದು ದೊಡ್ಡದೊಂದು ಚಾಪೆ ತೊಗೊಂಡು ಬಂದು ಕೊಟ್ಟಿದ್ರು. ಆವಾಗ ನಮ್ಮೂರಲ್ಲಿ ಚಾಪೆ ಎಣಿಯೋರು, ಆ ಎಣಿಯೋ ಚಾಪೆ ದೊಡ್ಡದೊಂದು ಅಗ್ಲಕ್ಕೊಂದು ಚಾಪೆ ಮಾಡಿಸಿ ಕೊಟ್ಟಿದ್ರು. ಈ ಹಾಲು ಪೂರ್ತಿ ಚಾಪೆ ಹಾಕಿದ್ದೆ, ಬಂದರೆ ಆರಾಮಾಗಿ ಕುತ್ಕೊಂಡು ಮಾತಾಡೋಣ ಅಂತ. ಆನಂದದು ಒಂದೇ ಒಂದು ಸಣ್ಣದೊಂದು ಸೋಫಾ ಇತ್ತು ಪುಟ್ಟದು, ಅದನ್ನು ಇಲ್ಲಿ ಹಾಕಿದ್ವಿ, ಇಲ್ಲೇ ಪ್ಲೇಸ್ ಮಾಡಿದ್ವಿ. ಅಷ್ಟು ಬಿಟ್ಟರೆ ನಮ್ಮ ಮನೇಲಿ ಕುತ್ಕೊಳ್ಳೋಕೆ ಏನೂ ಇರಲಿಲ್ಲ. ಒಂದು ಡೂಮ್ ಟಿ ವಿ ಇತ್ತು, ಆ ಟಿ ವಿನ ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿದ್ವಿ. ಇಲ್ಲಿ ಟಿ ವಿ ಯೂನಿಟ್ ಕಾಣ್ತಾ ಇದೆಯಲ್ಲ, ಇದು ಕೂಡ ಆನಂದ್ ಬಿಗ್ ಬಾಸ್ಗೆ ಹೋದಾಗಲೇ ನಾನು ಮಾಡಿಸಿದ್ದು. ಸೊ ಒಂದು ಟಿ ವಿ ಯೂನಿಟ್ ಇರಬೇಕು ಅಂತ ಮಾಡಿಸಿದಂಥ ಯೂನಿಟ್ ಅದು. ಆನಂದ್ ಅವ್ರ ಮನೆಯಿಂದ ತಂದಿದ್ದು ಡೈನಿಂಗ್ ಟೇಬಲ್ ಒಂದೇ. ಯಾಕೆಂದರೆ ಆನಂದ್ ಏನೋ ಪ್ರಿಫರಬಲಿ ಮಾಡಿಸಿದ್ದಂತೆ ಅವರೆಲ್ಲ ಜೊತೆಲಿದ್ದಾಗ. ನಮ್ಮತ್ತೆ ಇದು ನೀನು ಆಸೆ ಪಟ್ಟು ಮಾಡಿಸಿದ್ದಪ್ಪ, ನೀನೇ ಇಟ್ಕೊ ಅಂತ ಕೊಟ್ಟರು. ಸೊ ಅದನ್ನು ಆನಂದ್ ಇಟ್ಕೊಂಡಿದ್ರು, ಅದರಲ್ಲೇ ನಾವು ಟಿ ವಿ ಇಟ್ಟಿದ್ವಿ. ಅದಾದಮೇಲೆ ಒಂದೊಂದೇ ಅಮೌಂಟ್ ಬರ್ತಾ ಒಂದೊಂದೇ ಫಿನಿಷ್ ಮಾಡಿದ್ದು. ಯಾಕೆಂದರೆ ನಿಮಗೆ ಹೋಲ್ ಬಿಲ್ಡಿಂಗ್ ಫಿನಿಷ್ ಆಗಬೇಕು, ನಾಟ್ ಓನ್ಲಿ ನಮ್ಮ ಅತ್ತೆ ಮನೆ ಅವ್ರದ್ದು ಒಂದು ಬಾತ್ರೂಮ್ ಇತ್ತು. ಅದಾದಮೇಲೆ ಅವ್ರದ್ದು ಕಿಚನ್, ಅವ್ರದ್ದು ಫುಲ್ಲು ಡೋರ್ಸ್ ಇತ್ತು, ಅವ್ರದ್ದು ಅವ್ರ ಮನೆ ಆಮೇಲೆ ಎಲ್ಲ ರೂಮ್ಸು ಡೋರ್ಸು. ಆ ಡೋರ್ಸ್ಗೆ ಕಾಸ್ಟ್ ಆಯ್ತು ನಮಗೆ, ಎಷ್ಟೊಂದು ಕಾಸ್ಟ್ ಆಯ್ತು. ಯಾಕೆಂದರೆ ನಮ್ಮ ಮನೆಯಲ್ಲಿ 4 ರೂಮು, 3 ಬಾತ್ರೂಮು, 2 ಸಿಟ್ಔಟು, ಎಲ್ಲದಕ್ಕೂ ನಮ್ಮ ಮನೆಗೆ ಒಂದು 12 ಬಾಗಿಲಾಯಿತು. ನಮ್ಮ ಅತ್ತೆ ಮನೆದು ಒಂದು 5-6 ಬಾಗಿಲು, ಅಲ್ಲಿ ಮೇಲ್ಗಡೆ ಟೆರೆಸ್ ಮೇಲೆ
ಒಂದು ರೂಮು, ಅಲ್ಲಿ ಒಂದು ಕಿಚನ್ನು ಎಲ್ಲ ನಮಗೆ ಮಾಡೋಕ್ಕೆ ಎಲ್ಲ ಒಂದೊಂದೇ ಖರ್ಚು ಹೆಂಗಾಗೋಯ್ತು ಅಂತಲೇ ಗೊತ್ತಿಲ್ಲ. ಯಾಕಂದರೆ ಪ್ರತಿ ಫಿನಿಷಿಂಗಿಗೂ ನಮಗೆ ಹಂಗೆ ಆ ಸಿಚುಯೇಷನ್ ಕ್ರಿಯೇಟ್ ಆಗಿತ್ತು. ಆಮೇಲೆ ವಯರಿಂಗ್ ಆಗಿರಲಿಲ್ಲ ಬೇಸಿಕಲಿ ನಮ್ಮ ಮನೆಗೆ. ಲೈಟಿಂಗ್ಸ್ ಏನು ಮಾಡಿಸಿಲ್ಲ ನಾವು, ಒಂದು ಟ್ಯೂಬ್ ಲೈಟು ವಯರಿಂಗ್ ಆಗೋಕ್ಕೇ ನಮಗೆ ಟೈಮ್ ತೊಗೊಂತು. ಅದಾದಮೇಲೆ ಸೋಲಾರ್ ಇಲ್ಲ ಅಂದರೆ ಲೈಟ್ ಕೊಡಲ್ಲ ಅಂತ ಬೇರೆ ಸೋಲಾರ್ ಬೇರೆ ಹಾಕ್ಸ್ಬೇಕಿತ್ತು. ಸೊ ಸೋಲಾರ್ ಹಾಕಿದ್ರೆ ಲೈಟ್ ಕೊಡ್ತಾರೆ, ಸೊ ಅದಕ್ಕೂ ಇನ್ವೆಸ್ಟ್ಮೆಂಟು, ಪ್ರತಿಯೊಂದು ಒಂದಕ್ಕೊಂದು ಇಂಟರ್ಕನೆಕ್ಟ್ ಅದು. ಸೊ ಎಲ್ಲ ಇಂಟರ್ಕನೆಕ್ಟ್ ಆಗಿ ನಮಗೆ ಬಂದಿದ್ದು 28 ಲಕ್ಷದಲ್ಲಿ 22 lakhs ನಾವು ಹೋಲ್ ಆ್ಯಂಡ್ ಸೋಲ್ ವಿ ಇನ್ವೆಸ್ಟೆಡ್ ಆನ್ ಹೌಸ್ ಓನ್ಲಿ. ನಾವು ಮನೆಗೆ ಇನ್ವೆಸ್ಟ್ ಮಾಡಿಬಿಟ್ವಿ. ಬಟ್ ಒಂದೊಂದೇ ಫಿನಿಷ್ ಮಾಡ್ಕೊಂಡು ಫೈನಲಿ ಗೃಹ ಪ್ರವೇಶದ ಡೇಟ್ ಬಂತು. ಸೊ ನಾವು ನಿಜವಾಗ್ಲೂ ನಾವಂತೂ ತುಂಬ ಎಕ್ಸೈಟ್ ಆಗಿದ್ವಿ ಬಿಡಿ. ಯಾಕೆಂದರೆ ಅಷ್ಟು ಹರ್ಡಲ್ಸ್ ಮಧ್ಯ ಇವತ್ತು ನಾವು ಈಗ ಇನ್ಮೇಲೆ ನಮ್ಮ ಹೊಸ ಜೀವನ ಸ್ಟಾರ್ಟ್ ಮಾಡ್ತೀವಿ ಅನ್ನೋ ಥರ ನಾವು ಫುಲ್ ಎಕ್ಸೈಟ್ ಆಗಿ ಕಾರ್ಡ್ಸ್ ಎಲ್ಲ ಹೊಡಿಸಿ ನಾವು ಫುಲ್ ಎಲ್ಲರಿಗೂ ಕಾರ್ಡ್ ಹಂಚೋಕ್ಕೆ ಹೋಗಿದ್ದೀವಿ. ನೀವು ನಂಬಲ್ಲ, ನಿಜವಾಗ್ಲೂ ಮಿರಾಕಲ್ ಹ್ಯಾಪನ್ಸ್ ಒನ್ಸ್ ಇನ್ ಎ ವೈಲ್ ಅನ್ನಂಗೆ ನಮ್ಮ ಲೈಫಲ್ಲೂ ಮಿರಾಕಲ್ ಆಯಿತು. ಗೃಹ ಪ್ರವೇಶ ಮುಗ್ದಿದ್ದು ನೆಕ್ಸ್ಟ್ ಡೇಯಿಂದ ಆನಂದ್ ಬ್ಯುಸಿ. ಎಷ್ಟು ಬ್ಯುಸಿ ಆಗೋದ್ರಂದರೆ ನಿಜವಾಗ್ಲೂ ಅದು ಮಿರಾಕಲ್ಲೇ ಅಂತಲೇ ಹೇಳ್ಬೋದು. ಎಷ್ಟು ಆನಂದ್ ಫ್ರಸ್ಟ್ರೇಟ್ ಆಗಿದ್ರೋ ಗೃಹ ಪ್ರವೇಶದಲ್ಲಿ ಅಷ್ಟು ಹ್ಯಾಪಿ ಆಗಿದ್ರು ಅವರು. ಅವ್ರ ಹ್ಯಾಪಿನೆಸ್ನ ನೋಡೋಕ್ಕೆ ನಿಜವಾಗ್ಲೂ ನನ್ನ 2 ಕಣ್ಣು ತುಂಬಿ ಬರುತ್ತೆ ಅಂತಲೇ ಹೇಳ್ಬೋದು. ಅಷ್ಟು ದಿನ ಅವ್ರು ಅಷ್ಟು ಖುಷಿಯಾಗಿದ್ದು ನಾನು ನೋಡೇ ಇರಲಿಲ್ಲ 10 monthsಲ್ಲಿ. ಯಾಕೆಂದರೆ ಏನೇ ಇದ್ರೂ ಆ ಒಂದು ಇದು ನಡೀತಾನೆ ಇತ್ತು, ರಬ್ಬಿಂಗ್ ನಡೀತಾನೆ ಇತ್ತು ಅವ್ರ ಮನಸ್ಸಲ್ಲಿ. ನೆಕ್ಸ್ಟ್ ಏನು ಅನ್ನೋ ಒಂದು ರಬ್ಬಿಂಗ್ ಇತ್ತಲ್ಲ, ಆ ಖುಷಿನ, ಆ ಎಕ್ಸೈಟ್ಮೆಂಟ್ನ, ಆ ಒಂದು ಚಾರ್ಮ್ನ ನಾನು ನೋಡಿದ್ದೆ ನನ್ನ ಗೃಹ ಪ್ರವೇಶದಲ್ಲಿ. ಎಷ್ಟು ಖುಷಿಯಾಗಿದ್ರಂದರೆ ಅವ್ರ ಮನೆ ಗೃಹ ಪ್ರವೇಶ ಮಾಡಿದೆ ಅನ್ನೋಕ್ಕಿಂತ ನೆಕ್ಸ್ಟ್ ನನ್ನ ಲೈಫಲ್ಲಿ ನಾನು ಇನ್ನೂ ಆರಾಮಾಗಿ ಖುಷಿಯಾಗಿರ್ಬೋದಲ್ಲ, ನನ್ನ ಸಾಲನೆಲ್ಲ ನಾನು ತೀರಿಸ್ಬೋದಲ್ಲ ಅನ್ನೋ ಒಂದು ಎಕ್ಸೈಟ್ಮೆಂಟ್ ನಾನು ಅವರಲ್ಲಿ ನೋಡಿದೆ ಆವತ್ತಿನ ದಿನ. ನಾನು ಲೈಫಲ್ಲಿ ಯಾವತ್ತೂ ಡೌನ್ಫಾಲೇ ಇರಲ್ಲ, ಯಾವತ್ತೂ ಅಪ್ವರ್ಡ್ಸು ಇರಲ್ಲ. ಇಟ್ಸ್ ಅ ಬ್ಯಾಲೆನ್ಸಿಂಗ್ ಆ್ಯಕ್ಟ್. ಒಂದ್ಸಲಿ ಇಲ್ಲಿರುತ್ತೆ, ಒಂದ್ಸಲಿ ಇಲ್ಲಿರುತ್ತೆ. ಸೊ ಎರಡನ್ನೂ ಬ್ಯಾಲೆನ್ಸ್ ಮಾಡೋದನ್ನೇ ಲೈಫ್ ಅನ್ನೋದು. ಇದನ್ನು ನೋಡಿದವ್ರು ಇದನ್ನು ನೋಡಲೇಬೇಕು, ಇದನ್ನು ನೋಡಿದವ್ರು ಇದನ್ನು ನೋಡಲೇಬೇಕು. ಸೊ ದಿಸ್ ಇಸ್ ಅ ಸರ್ಕಲ್ ಆಫ್ ಲೈಫ್. ನಾನು ಎಲ್ರಿಗೂ ಹೇಳ್ತಾ ಇರ್ತೀನಿ, ಲೈಫ್ ಈಸ್ ಲೈಕ್ ಎ ಕ್ಲಾಕ್. ಯಾವತ್ತೂ 12ಕ್ಕೆ ಸ್ಟಕ್ ಆಗಲ್ಲ, ಯಾವತ್ತೂ 3ರಲ್ಲಿರಲ್ಲ, ಯಾವತ್ತೂ 6ರಲ್ಲಿರಲ್ಲ, ಯಾವತ್ತೂ 9ರಲ್ಲಿರಲ್ಲ. ಇಟ್ಸ್ ಎ ಪ್ರಾಸೆಸ್. ದ ಲೈಫ್ ಈಸ್ ಆಲ್ಸೋ ಲೈಕ್ ಎ ಕ್ಲಾಕ್. ಇಟ್ ವಿಲ್ ಬಿ ಪ್ರಾಸೆಸ್. ಒಂದ್ಸಲಿ ಹಿಂಗಿದ್ರೆ ಒಂದ್ಸಲಿ ಹಿಂಗಿರುತ್ತೆ, ಒಂದ್ಸಲಿ ಹಿಂಗಿದ್ರೆ ಮೇಲಿದ್ದಿದ್ದು ಡೌನ್ ಆಗಲೇಬೇಕು, ಡೌನ್ ಇದ್ದಿದ್ದು ಅಪ್ಪಗೆ ಬರಲೇಬೇಕು. ದಿಸ್ ಇಸ್ ಸರ್ಕಲ್ ಆಫ್ ಲೈಫ್. ಸೊ ಅದು ನಮ್ಮ ಲೈಫಲ್ಲೂ ಆಯಿತು. ಅದು ನಂಗೆ ಭಾಳ ಖುಷಿ ಇದೆ. ಇದಿಷ್ಟು ನಮ್ಮ ಮನೆಯ ಹೋಮ್ ಟೂರ್. ಇನ್ನಷ್ಟು ಸೆಲೆಬ್ರಿಟಿಗಳ ಹೋಮ್ ಟೂರ್ನ ನೋಡಬೇಕಂದ್ರೆ ನೀವು ನಮ್ಮ ಕನೆಕ್ಟ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಫೇವ್ರೇಟ್ ಸೆಲೆಬ್ರಿಟಿ ಯಾರಾದರೂ ಇದ್ದರೆ ಅವ್ರ ಮನೆಯ ಹೋಮ್ ಟೂರ್ ನೋಡಬೇಕಂದ್ರೆ ಅವ್ರ ಹೆಸರನ್ನ ಕಮೆಂಟ್ ಮಾಡಿ.